ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ನಾನು ಆ್ಯಕ್ಚುಲಿ ಕೇರಳಕ್ಕೆ ಬಂದಿದ್ದು. ಅಮ್ಮನಿಗೆ ಚೆಕಪ್ ಇತ್ತು, ಫಾಲೋ ಅಪ್ ಚೆಕಪ್. ಸೊ ಹಾಗಾಗಿ ನಾವು ನಿನ್ನೆ ಬಂದ್ವಿ. ಈ ವೀಕ್ ನಾನು ಇಲ್ಲೇ ಇರ್ತೇನೆ. ಸೊ ನೆಕ್ಸ್ಟ್ ವೀಕ್ ಐ ಹ್ಯಾವ್ ಗಾಟ್ ವರ್ಕ್ ಫ್ರಮ್ ಹೋಮ್, ಇಲ್ಲಿ ನಾನು ಮಾಡ್ತಿರ್ತೇನೆ. ಸೊ ಇವತ್ತು ಅಪ್ಪು ಮತ್ತು ಅಪ್ಪ ಎಲ್ಲರೂ ಮನೇಲಿದ್ದರು. ಹಾಗಾಗಿ ಇವತ್ತು ಮರ್ವಾಯಿ ರೋಸ್ಟ್ ಮಾಡ್ತಾಯಿದ್ದು ಅಪ್ಪು. ಯಾವುದು ಸ್ಟೈಲ್ ಅಪ್ಪು ಇದು ಮರ್ವಾಯಿ ರೋಸ್ಟ್? ಹಾಂ, ಓಕೆ, ಕೇರಳ ಸ್ಟೈಲ್ ಮರ್ವಾಯಿ ರೋಸ್ಟ್ ಮಾಡ್ತಾಯಿದ್ದು. ಸೊ ಹಾಗೆ ಐ ಥಾಟ್ ಬ್ಲಾಗ್ ತಗೋಣ ಅಂತ. ಸೊ ಬಿಜ್ಜು ಅಣ್ಣ ಮತ್ತು ಅಪ್ಪು ಎಲ್ಲ ಸೆಟ್ ಮಾಡಿಟ್ಟಿದ್ದಾರೆ. ಏನೇನು ಸೆಟ್ ಮಾಡಿದ್ದಾರೆ ಅಂತ ನೋಡುವ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಹೆಲೋ ಬಿಜ್ಜು, ಆಯ್ತಾ? ಏನು ಮಾಡ್ತಿದ್ದೀರಾ? ಮರ್ವಾಯಿ ಕ್ಲೀನ್ ಮಾಡ್ತಿದ್ದೀರಾ? ನೆನ್ನೆ ಕ್ಲೀನ್ ಮಾಡಿಟ್ಟಿದ್ದಲ್ಲ ಇದು? ಇಲ್ಲ, ಇದರಲ್ಲಿ ಉಂಟು, ಒಳಗೆ ಉಂಟು. ಸೊ ಅಣ್ಣ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ನೋಡಿ, ಇದು ಬೇಡ, ಇದು ಒಳಗೆ ಹೋಗಿದ್ರೆ ಮತ್ತೆ ಅದು ಪಾಯ್ಸನ್ ಆಗ್ತದೆ, ಹೊಟ್ಟೆ ನೋವು ಬರ್ತದೆ. ಸೊ ಹಾಗೆ ಅಣ್ಣ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಪ್ಪು ನೀನು ಮಾಡ್ತಾ ಇದೆಯಾ? ಅಪ್ಪು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಸೊ ಜಿಂಜರ್ ಗಾರ್ಲಿಕ್ ಇದೆ, ಕೋಕೋನಟ್ ಚಾಪ್ ಮಾಡಿದ್ದು, ಟೊಮ್ಯಾಟೊ ಪ್ಯೂರಿ, ಆನಿಯನ್ ಇದೆ, ಇಲ್ಲಿ ಜಿಂಜರ್ ಇದೆ, ಕರಿಬೇವು ಸೊಪ್ಪು, ಲೆಮನ್, ಚಿಲ್ಲಿ, ಇದನ್ನಷ್ಟು ಯೂಸ್ ಮಾಡಿಕೊಂಡು ನಾವೀಗ ಮರ್ವಾಯಿ ರೋಸ್ಟ್ ಮಾಡೋಕ್ಕೆ ಆಯಿಲ್ ಸೆಟ್ ಆಗಿದೆ. ಸೊ ಈ ಪಾತ್ರೆಯಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀವಿ ಮರ್ವಾಯಿ ಮತ್ತು ಸಾಲ್ಟ್ ಮತ್ತು ಉಪ್ಪು ಹಾಕಿ. ಆ್ಯಂಡ್ ಇದು ಫಸ್ಟ್ ಆಯಿಲ್ ಹಾಕಿ ಕೋಕೋನಟ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಆನಿಯನ್, ಕೊರಿಯಾಂಡರ್ ಅದೆಲ್ಲ ಹಾಕೋಬೇಕು. ಸೊ ಫಸ್ಟ್ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಇದು ಬಾಯ್ಲ್ ಆಗುತ್ತೆ. ಆ್ಯಂಡ್ ಇದು ಏನು ಮೊಟ್ಟೆ ಅನ್ನೋದು? ಅದು ಕಾಡೆ ಮೊಟ್ಟೆ ಅದು ಬಾಯ್ಲ್ ಮಾಡಿ. ಇದು ಕರಿಗಲ್ಲ, ಸುಮ್ಮನೆ ಅಮ್ಮನಿಗೆ ಕೊಟ್ಟಿದ್ದೆ. ಇನ್ ಇಂಗ್ಲೀಷ್ ಏನು ಮಾಡ್ತಾರೆ? ಸಾಲ್ಟ್ ಮಾಡ್ತಿದ್ದೆ. ಅದನ್ನ ಫಸ್ಟಿಗೆ ಕೊಕೊನಟ್ ಸಾಲ್ಟ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ಪೌಡರ್ಸ್ ಎಲ್ಲ ಮಸಾಲಾಸ್ ಸಾಲ್ಟ್ ಸಪ್ರೇಟಾಗಿ ಮಾಡ್ಕೊಳ್ಳೋದು. ಈಗ ಇದು ಕೊರಿಯಾಂಡರ್ ಪೌಡರ್ನ ಆಯಿಲ್ ಸಪ್ರೇಟ್ ಫ್ರೈ ಮಾಡಿರಬೇಕು. ಅದಾದಮೇಲೆ ಕಾಶ್ಮೀರಿ ಚಿಲ್ಲಿ, ಸ್ವಲ್ಪ ಒಂದೆರಡು ಸ್ಪೂನ್ ನಾರ್ಮಲ್ ಚಿಲ್ಲಿ ಪೌಡರ್, പിന്നെ ಇದನ್ನೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ಮಧು ಸ್ವಲ್ಪ ಬ್ರೇಕಲ್ಲಿದ್ದಾಳೆ, ನಾನು ಕಂಟಿನ್ಯೂ ಮಾಡ್ತೇನೆ. ಕೋಕೋನಟ್ ಆಯಿಲ್ ಹಾಕಿ ಕರಿಗಿಟ್ಟು ಜಿಂಜರು, ಆ್ಯಂಡ್ ಗಾರ್ಲಿಕ್. ನೆಕ್ಸ್ಟ್ ಇದು ಗಾರ್ಲಿಕ್, ಜಿಂಜರ್ ಮತ್ತು ಕರಿ ಲೀವ್ಸ್ ಹಾಕಿ ಕೊಕೊನಟ್ ಆಯಿಲಲ್ಲಿ ಸಾಟ್ ಮಾಡಿದ್ವಿ. ಇನ್ನು ಚಿಲ್ಲಿ, ಆನಿಯನ್ ಮತ್ತು ನಾವು ಮಸಾಲ್ಸ್ ಇಲ್ಲಿ ರೆಡಿಯಾಗಿದ್ವಿ, ಕುಕ್ ಮಾಡಿದ್ವಿ ಟರ್ಮರಿಕ್ ಮತ್ತು ಸಾಲ್ಟ್ ಹಾಕಿ. ಸೊ ಅದರಲ್ಲಿ ಇನ್ನು ಟರ್ಮರಿಕ್ ಹಾಕೋದು ಬೇಡ. ನೆಕ್ಸ್ಟ್ ಮಸಾಲೆಯಲ್ಲಿ ರೋಸ್ಟ್ ಮಾಡ್ತಿದ್ದೀವಿ. ಸ್ವಲ್ಪ ಜಾಸ್ತಿ ಆನಿಯನ್, ಸ್ವಲ್ಪ ಜಾಸ್ತಿ ಟೊಮೆಟೊ ಬೇಕು. ಆನಿಯನ್ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕ್ತಿದ್ದೀವಿ. ಹೀಗೆ ಫ್ರೈ ಮಾಡ್ಕೊಂಡಿರೋ ಮಸಾಲನ ಈಗ ವೆಜಿಟೇಬಲ್ ಸಾಟ್ ಆಗಿದೆ, ಅದಕ್ಕೆ ಮಿಕ್ಸ್ ಮಾಡೋಣ. ಸೊ ಇವಾಗ ಎಲ್ಲ ಮಸಾಲೆ ರೆಡಿ ಆಗಿದೆ. ಇನ್ನು ನಾವು ಮರ್ವಾಯಿನ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಮಾಡಿದ್ರೆ ಮರ್ವಾಯಿ ರೋಸ್ಟ್ ಇಸ್ ರೆಡಿ. ಬಿಜ್ಜು ಐಟಮ್ಸ್ ಮರ್ವಾಯಿ ರೋಸ್ಟ್ ರೆಡಿ. ಇನ್ನು ಇದನ್ನು ನಾವು ಚಪಾತಿ ಜೊತೆ ತಿನ್ನೋದಲ್ಲ, ಚಪಾತಿ ಮಾಡಿಕೊಂಡು ಚಪಾತಿ
ಮರ್ವಾಯಿ ರೋಸ್ಟ್ ಇಸ್ ಆಲ್ ಸೆಟ್ ಆ್ಯಂಡ್ ರೆಡಿ. ಇನ್ನು ಟೇಸ್ಟ್ ಮಾಡುವ ನಾವು. ಟೇಸ್ಟ್ ಮಾಡುವ. ನೈಸ್ ಮರ್ವಾಯಿ ರೋಸ್ಟ್. ಮರ್ವಾಯಿ ಜೊತೆ ಸ್ಯಾಲೆಡ್ ಅಣ್ಣ ರೆಡಿ ಮಾಡ್ತಾ ಇದ್ದಾರೆ. ಕುಕುಂಬರ್, ಟೊಮ್ಯಾಟೊ, ಈಗ ಕ್ಯಾರೆಟ್ ಕಟ್ ಮಾಡ್ತಿದ್ದಾರೆ ಮತ್ತು ಆನಿಯನ್ ಸ್ಟಾಕ್ ಮಾಡಿಟ್ಟಿದ್ದಾರೆ. ಸೊ ಎಲ್ಲ ಹಾಕಿ ಕಲರ್ಫುಲ್ ಸ್ಯಾಲೆಡ್ ರೆಡಿ ಮಾಡ್ತಿದ್ದಾರೆ ಅಣ್ಣ. ಮತ್ತು ಅಣ್ಣನ ಸ್ಪೆಷಲ್ ಸ್ಯಾಲೆಡ್, ಮರ್ವಾಯಿ ರೋಸ್ಟ್, ಚಪಾತಿ ಅಣ್ಣ ನಮಗೆ ಸ್ಪೆಷಲ್ ಆಗೆಲ್ಲ ಮಾಡಿಕೊಡ್ತಾ ಇದ್ದಾರೆ. ರೆಡಿ. ಉಂಟಲ್ಲ ಸೊ ಯಾ ಗೈಸ್, ಹಾಗೆ ಎಲ್ಲ ಮುಗೀತು. ನಾವು ಮರ್ವಾಯಿ ರೋಸ್ಟ್ನ ಚಪಾತಿ ಜೊತೆ ಕಾಂಬಿನೇಷನ್ ಮಾಡಿ ತಿಂದ್ವಿ. ಸೂಪರಾಗಿತ್ತು ಟೇಸ್ಟು. ನೀವು ಟ್ರೈ ಮಾಡಿ ನೋಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ಸೊ ಹಾಗೆ ಮುಗೀತು, ಎಲ್ಲ ಅಡುಗೆ ಮಾಡಿ ಎಲ್ಲ ಆಯಿತು, ಊಟ ಎಲ್ಲ ಮಾಡಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿ ಯು.